ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೇಸನ್ ಲಾಡುನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೇಮ್ ಬೇಕ್ರಿಯಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ, ಒಂದು ಅರ್ಧ ಕೆಜಿಯಷ್ಟು ಪುಟಾಣಿ, ಒಂದು ಕಪ್ ಆಗುವಷ್ಟು ಸಕ್ಕರೆ, ಒಂದು 2-3 ಏಲಕ್ಕಿ, ಸ್ವಲ್ಪ ತುಪ್ಪ. ಅದಕ್ಕೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನಿಲ್ಲಿ. ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಜರಡಿ ಹಿಡ್ಕೋಬೇಕು. ಈ ರೀತಿ ನಾನು ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಅದರ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಜರಡಿ ಹಿಡ್ಕೊಂಡು ತಗೋಬೇಕು. ನಂತರ ನಾನಿಲ್ಲಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಕೂಡ ಪುಡಿ ಮಾಡ್ಕೋಬೇಕು ಸಣ್ಣಂಗೆ. ಅದ್ರ ಜೊತೆನೇ ಏಲಕ್ಕಿ ಒಂದು 2-3 ಏಲಕ್ಕಿನ ಹಾಕಿಬಿಡಿ ಸಕ್ಕರೆ ಜೊತೆಗೇ. ಅದು ಕೂಡ ಸಣ್ಣ ಆಗುತ್ತೆ ಮತ್ತು ಘಮ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಏಲಕ್ಕಿ ಹಾಕೋದ್ರಿಂದ ಅದರ ಫ್ಲೇವರ್ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಎರಡೂ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೈ ಸ್ಪೂನಲ್ಲಾದರೆ ಅಷ್ಟು ನೀಟಾಗಿ ಇದಾಗಲ್ಲ ಅಂತ ನಾನಿಲ್ಲಿ ಕೈನಲ್ಲೇ ಮಾಡ್ಕೊಂಡಿದ್ದೀನಿ. ಆ ನಂತರ ಈ ರೀತಿ ನೀಟಾಗಿ ಇದನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಇದೇ ಮೆಜರ್ಮೆಂಟಲ್ಲಿ ನಾನು ಕೂಡ ಮಾಡಿದ್ದೆ. ತುಂಬ ಇದು ಸಾಫ್ಟಾಗಿ ಮತ್ತು ಸಕ್ಕರೆ ಕೂಡ ಹೆಚ್ಚೂ ಅಲ್ಲ ಕಡಿಮೆನೂ ಅಲ್ಲ, ಪರ್ಫೆಕ್ಟಾಗಿ ಬಂದಿತ್ತು. ನೀವಿಲ್ಲಿ ನೋಡ್ಕೋಬೋದು. ಇದು ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. 1 ಕಪ್ಪು ಸಕ್ಕರೆ ತೋರಿಸಿದ್ನಲ್ಲ, ಅದರಲ್ಲಿ 1 ಕಪ್ಪು ತುಪ್ಪ ಹಾಕ್ಕೊಂಡ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ಈ ರೀತಿ ಆಗಬೇಕು ನೋಡಿ. ಉಂಡೆ ಕಟ್ಟಿದರೆ ಈ ರೀತಿ ಆಗಬೇಕು. ಈಗ ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಒಂದೊಂದೇ ಉಂಡೆ ಕಟ್ಕೋತಾ ಹೋಗೋಣ ಬನ್ನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಎಷ್ಟು ನೀಟಾಗಿ ಉಂಡೆ ಕಟ್ತೀರಾ ಅದ್ರದ್ದು ತುಪ್ಪನ ಸಾಫ್ಟಾಗಿ ಉಂಡೆ ಬರುತ್ತೆ. ಸ್ವಲ್ಪ ಹೊತ್ತು ಇದೇ ಥರ ಮಾಡ್ಕೋತ ಸ್ವಲ್ಪ ಇದಾದರೆ ರೌಂಡಾಗಿ ಅದು ಫುಲ್ಲು ಸಾಫ್ಟ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ, ಚಿಕ್ಕವರು ತಿಂತಾರೆ. ಹೊರಗಡೆಯಿಂದ ತಂದು ಕೊಡೋದ್ರಿಂದ ಮನೆಯಲ್ಲೇ ನಾವೇ ಹೀಗೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮನೆಯಲ್ಲೇ ತುಪ್ಪ ಒಂದಿದ್ದರೆ ನೀಟಾಗಿ ಮಾಡ್ಕೋಬೋದು. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ನೀಟಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ನೀವು ಬೇಕಿದ್ದರೆ ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿ ಅದು ತುಪ್ಪ ಯಾವ ರೀತಿ ಬಿಟ್ಕೊಳ್ಳುತ್ತೆ ಅಂತ ನೋಡ್ಬೋದು ನೀವಿಲ್ಲಿ. ಒಂಥರ ಘಮ ಅಂತಿರುತ್ತೆ. ನೋಡ್ಬೋದು ನೀವಿಲ್ಲಿ ಇಷ್ಟು ಉಂಡೆ ಆಗಿದೆ. ಅರ್ಧ ಕೆಜಿಯಷ್ಟು ಪುಟಾಣಿನಲ್ಲಿ ಇಷ್ಟು